ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯಾಕೋಬನು ಬರೆದ ಪತ್ರಿಕೆ, ದಿ ಎಪಿಸೋಲ್ ಆಫ್ ಜೇಮ್ಸ್, ಚಾಪ್ಟರ್ 3, 3ನೇ ಅಧ್ಯಾಯ. ಯಾಕೋಬ 3ನೇ ಅಧ್ಯಾಯದಲ್ಲಿ ಜ್ಞಾನದ ಬಗ್ಗೆ ಇರುವಂಥ ಒಂದು ಅಧ್ಯಾಯ ಇದು. ಆದುದರಿಂದ ಇಂದಿನ ನಮ್ಮ ಈ ಯಾಕೋಬ 3ನೇ ಅಧ್ಯಾಯದ ಒಂದು ಶಿರೋನಾಮೆ ಏನಂತ ಹೇಳಿದರೆ 16 ಸೀಕ್ರೆಟ್ಸ್ ಆಫ್ ವಿಸ್ಡಮ್. ಜ್ಞಾನದ ಅಥವಾ ದೈವಿಕ ಜ್ಞಾನದ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಡಿವೈನ್ ವಿಸ್ಡಮ್. ನಮಗೆ ಜ್ಞಾನ ಇದೆ, ಲೋಕದಲ್ಲಿ ಎಲ್ರಿಗೂ ಜ್ಞಾನ ಇದೆ. ಆದರೆ ಆಶ್ಚರ್ಯ ಏನಂದರೆ ಅದು ಲೌಕಿಕವಾದ ಜ್ಞಾನ. ಇಟ್ಸ್ ಎ ವರ್ಲ್ಡ್ಲಿ ವಿಸ್ಡಮ್ ಅಥವಾ ಮಾನವೀಯ ಜ್ಞಾನ, ಹ್ಯೂಮನ್ ವಿಸ್ಡಮ್. ಆದರೆ ಬೇಕಾಗಿರೋದು ಏನಂತ ಹೇಳಿದರೆ, ಅವಶ್ಯವಾಗಿರೋದು ಏನಂದರೆ, ಬೇಕಾಗಿರೋದು ಅನ್ನೋಕ್ಕಿಂತಲೂ ಅವಶ್ಯವಾಗಿರೋದು ಅಂತ ಹೇಳೋದು ಬೆಟ್ರು. ಯಾಕಂತ ಹೇಳಿದರೆ ಇಟ್ಸ್ ಎ ನೀಡ್ ಆ್ಯಂಡ್ ನಾಟ್ ಎ ವಾಂಟ್. ಅದೇನಂತ ಹೇಳಿದರೆ ನಮಗೆ ದೈವಿಕ ಜ್ಞಾನ ಅವಶ್ಯ. ಹಾಗಾದರೆ ದೈವಿಕ ಜ್ಞಾನವನ್ನು ನಾವು ಪಡ್ಕೋಬೇಕಾದರೆ ಏನು ಮಾಡಬೇಕು? 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಡಿವೈನ್ ವಿಸ್ಡಮ್. ಮೊದಲನೇದಾಗಿ, ಬೋಧಕರಾಗಬಾರ್ದು. ಯಾಕೋಬ 3ನೇ ಅಧ್ಯಾಯ 1ನೇ ವಚನ, ಬೋಧಕರಾದ ನಮಗೆ ಕಠಿಣವಾದ ಶಿಕ್ಷೆ ಉಂಟೆಂದು ತಿಳಿದು ಬಹುಮಂದಿ ಬೋಧಕರಾಗಬೇಡ್ರಿ. ಹಾಗಾದರೆ ದೈವಿಕ ಜ್ಞಾನ ಪಡ್ಕೋಬೇಕಾದ್ರೆ ಮೊದಲನೇ ಒಂದು ಸೀಕ್ರೆಟ್ ಏನಂದರೆ ಬೋಧಕರಾಗಬಾರದು. ವಿ ಶುಡ್ ನಾಟ್ ಬಿ ಟೀಚರ್ಸ್. ಅಂದರೆ ಟೀಚರ್ಸ್ ಅಂತ ಹೇಳುವಾಗ ಇದು ಆತ್ಮೀಕ ಟೀಚರ್ಸ್ ಬಗ್ಗೆ ಮಾತನಾಡ್ತಾ ಇದೆ, ಸ್ಕೂಲ್ ಟೀಚರ್ಸ್ ಬಗ್ಗೆ, ಕಾಲೇಜ್ ಟೀಚರ್ಸ್ ಬಗ್ಗೆ ಅಲ್ಲ. ಆದ ಕಾರಣ ಆತ್ಮಿಕವಾಗಿ ಅಥವಾ ಧಾರ್ಮಿಕವಾಗಿ, ಮುಖ್ಯವಾಗಿ ಆತ್ಮಿಕವಾಗಿ ಬೋಧಕರಾಗಬಾರ್ದು ಅಂತ. ಆ ರೀತಿಯಾಗಿ ಹೇಳುವಾಗ ನಮಗೆ ಆಶ್ಚರ್ಯ ಅನಿಸ್ಬೋದು. ಯಾಕಂತ ಹೇಳಿದ್ರೆ ಕೆಲವರನ್ನು ಬೋಧಕರನ್ನಾಗಿ, ಕೆಲವರನ್ನು ಅಪೊಸ್ತಲರನ್ನಾಗಿ, ಕೆಲವರನ್ನು ಸಭಾಪಾಲಕರನ್ನಾಗಿ, ಸುವಾರ್ತಿಕರನ್ನಾಗಿ, ಆ ರೀತಿಯಾಗಿ ದೇವರು ಕೆಲವರನ್ನು ಸಭೆಗೆ ದಾನವಾಗಿ, ವರವಾಗಿ ಒದಗಿಸಿದರ ಬಗ್ಗೆ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಬೋಧಕರಾಗಬಾರ್ದು ಅಥವಾ ಆಗಬೇಡರಿ ಅಂತ ಯಾಕೋಬನು ಹೇಳುವ ಮಾತಿನ ತಾತ್ಪರ್ಯ ಏನು ಅಂತ ಹೇಳ್ಬಿಟ್ಟು ನಾವು ನೋಡಬೇಕು. ಯಾಕಂದರೆ ಫೇತ್ ವಿಶ್ವಾಸ ಅಂತ ಹೇಳ್ಬಿಟ್ಟು ಪೌಲನು ರೋಮ ಪತ್ರಿಕೆಯಲ್ಲಿ ಹೇಳಿದಾಗ ಯಾಕೋಬನು ಇನ್ನೊಂದು ರೀತಿಯಿಂದ, ಬೇರೆ ರೀತಿಯಿಂದ ಮಾತನಾಡುವಾಗ ಒಂದಕ್ಕೊಂದು ವಿರುದ್ಧ ಇದ್ದ ಹಾಗೆ ಕಾಣ್ತೈತಿ. ವಿರುದ್ಧ ಅಲ್ಲ, ಒಂದೇ ನಾಣ್ಯದ ಬೇರೆ ಮುಖ ಅಷ್ಟೆ. ಈಗ ಬೋಧಕರಾಗಬೇಡ್ರಿ ಅಂತ ಹೇಳುವಾಗ ನಾನು ಅದನ್ನು ಅರ್ಥ ಮಾಡಿಕೊಂಡಿದ್ದು ಹೀಗೆ. 44 ವರ್ಷಗಳ ನಂತರ ಯಾಕೋಬ 3ನೇ ಅಧ್ಯಾಯ 1ನೇ ವಚನವನ್ನು ನಾನು ಓದಿದಾಗ ನನಗಿವತ್ತು ಅನಿಸಿದಂಥ ಒಂದು ಮಾತನ್ನು ಹೇಳ್ಕೊಳ್ತೇನೆ. ಅದೇನಂತ ಹೇಳಿದ್ರೆ, ಬೇರೆಯವರಿಗೆ ನಾವು ಬೋಧನೆ ಮಾಡಬೇಕು ಅನ್ನುವಂಥ ಒಂದು ಆಶೆ ನನಗಿತ್ತು, ಈಗಲೂ ಇದೆ. ಆದರೆ ಮೊದಲು ಅದಷ್ಟೇ ಇತ್ತು. ಬೇರೆಯವರಿಗೆ ನಾನು ಸಾರಬೇಕು, ಬೇರೆಯವರಿಗೆ ಮಾತನಾಡಬೇಕು, ಬೋಧಿಸಬೇಕು. ಆದರೆ ಈ ಕೆಲವು ದಿವಸಗಳಿಂದ ಅಥವಾ ಕೆಲವು ತಿಂಗಳಿಂದ, ಕೆಲವೇ ವರ್ಷಗಳಿಂದ ನನಗೇನು ಅನ್ನಿಸ್ತದೆ, ಹೂ ಈಸ್ ದ ಬೆಸ್ಟ್ ಪ್ರೀಚರ್, ಒಳ್ಳೆ ಬೋಧಕ ಅಥವಾ ಪ್ರಸಂಗಿ ಯಾರು ಅಂತ ಹೇಳ್ಬಿಟ್ಟು ನೋಡುವಾಗ, ಒನ್ ಹೂ ನೋಸ್ ಹೌ ಟು ಪ್ರೀಚ್ ಟು ಹಿಮ್ಸೆಲ್ಫ್. ತನಗೆ ತಾನೇ ಉಪದೇಶಿಸಿಕೊಳ್ಳುವ, ತನಗೆ ತಾನೇ ಬೋಧಿಸಿಕೊಳ್ಳುವ ಅಥವಾ ತನಗೆ ತಾನೇ ಬೋಧಿಸಲು ತಿಳಿದಿರುವ ಪ್ರಸಂಗಿಯೇ ಒಳ್ಳೆ ಬೋಧಕ. ಹಾಗಾದರೆ ಬೇರೆಯವರಿಗೆ
ಹೇಗೆ ಬೋಧಿಸಬೇಕು, ತನಗೆ ತಾನೇ ಬೋಧನೆ ಮಾಡಿಕೊಂಡು ಅದರ ಅನ್ವಯದಿಂದ ಬೇರೆಯವರಿಗೆ ಬೋಧಿಸಬೇಕು. ಇದನ್ನೇ ಅಪೊಸ್ತಲಕೃತ್ಯ 1:1 ಯೇಸು ಮಾಡುವುದಕ್ಕೂ ಬೋಧಿಸುವುದಕ್ಕೂ ಅಂತ ಹೇಳ್ಬಿಟ್ಟು ಜೀಸಸ್ ಬಿಗ್ಯಾನ್ ಟು ಡೂ ಆ್ಯಂಡ್ ಟೀಚ್. ಆ ರೀತಿಯಾಗಿ ಬೋಧಕರಾಗಿರೋದು ಒಳ್ಳೆಯದು. ಏನೂ ಮಾಡದೆ ಸುಮ್ಮನೆ ಬೋಧಕರಾಗಿರೋದು ಬೇಡ ಅಂತ ಯಾಕೋಬನ ಮಾತಿನ ತಾತ್ಪರ್ಯ. ಎರಡನೇದಾಗಿ ಸೆಕೆಂಡ್ ಸೀಕ್ರೆಟ್, ನಾವೇನು ನೋಡ್ತಾ ಇದ್ದೀವಿ ಯಾಕೋಬ 3ನೇ ಅಧ್ಯಾಯದಿಂದ ದೈವಿಕ ಜ್ಞಾನದ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಡಿವೈನ್ ವಿಸ್ಡಮ್. ಅದು ಮೊದಲನೇದಾಗಿ ಬೋಧಕರಾಗಬಾರ್ದು. ಎರಡನೇದಾಗಿ ನಾವು ನೋಡುವಾಗ ಮಾತಿನಲ್ಲಿ ತಪ್ಪದಿರುವುದು ಎರಡನೇ ಸೀಕ್ರೆಟ್. ದೈವಿಕವಾದ ಜ್ಞಾನ ನಮಗೆ ಬೇಕಾದರೆ, ನನಗೆ ಬೇಕಾಗಿದ್ದರೆ ನಾನು ಮಾತಿನಲ್ಲಿ ತಪ್ಪಬಾರದು. ಐ ಶುಡ್ ನಾಟ್ ಫೇಲ್ ಇನ್ ಮೈ ವರ್ಡ್ಸ್. ಈ ಬಗ್ಗೆ ನಾನು ಬಹಳ ಸ್ಪಷ್ಟವಾಗಿ ಮತ್ತು ಬಹಳ ಉತ್ತೇಜನಕಾರಿಯಾಗಿ ಮತ್ತು ಬಹಳ ಪ್ರಾಯೋಗಿಕವಾಗಿ ಕೇಳಿಸಿಕೊಂಡಂಥ ಪ್ರಸಂಗಿ ಸ್ಯಾಮ್ ಚಲದುರೆ ಅಯ್ಯನವರು. ಅವರು ಈ ಬಗ್ಗೆ ಮಾತನಾಡುವಾಗ ನಿಮ್ಮ ಮಾತಿನಲ್ಲಿ ಅವರು ಮಾತನಾಡಿದ್ದು ನೆನಪಿಗೆ ಬರ್ತಾ ಇದೆ. ಅದೇನಂತ ಹೇಳಿದರೆ, ದೇವ್ರ ವಾಕ್ಯವನ್ನು ನಂಬು, ದೇವ್ರ ಮಾತನ್ನು ನಂಬು ಅಂತ ನಾವು ಕೇಳಿದ್ವಿ. ಆದರೆ ನಿಮ್ಮ ಮಾತನ್ನು ಕೂಡ ನೀವು ನಂಬಬೇಕು. ಯಾಕಂದರೆ ನೀವು ದೇವರು ಮಾತಾಡಿದ ಹಾಗೆ ನಡೀತದೆ, ಆದರೆ ನಾವು ಮಾತಾಡಿದ ಹಾಗೆ ಕೂಡ ನಡೆಯುವ ಸಾಧ್ಯತೆ ಇರೋದರಿಂದ ಭಾಳ ಗಂಭೀರವಾಗಿ ಭಯಭಕ್ತಿಯಿಂದ ಶ್ರದ್ಧೆಯಿಂದ ಆಲೋಚಿಸಿ ಅದನ್ನು ತೂಕ ಮಾಡಿ ಮಾತಾಡಬೇಕು. ಆದ ಕಾರಣ ಮಾತಿನಲ್ಲಿ ತಪ್ಪದಿರುವಂಥದ್ದು ಎರಡನೇ ರಹಸ್ಯ. ದೈವಿಕ ಜ್ಞಾನದ 16 ರಹಸ್ಯಗಳನ್ನು ಯಾಕೋಬ 3ನೇ ಅಧ್ಯಾಯದಿಂದ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಎರಡನೇ ರಹಸ್ಯ ಏನೆಂದರೆ ಮಾತಿನಲ್ಲಿ ತಪ್ಪದಿರುವುದು. ಆ ರೀತಿಯಾಗಿ ಒಬ್ಬ ವ್ಯಕ್ತಿ ಮಾತಿನಲ್ಲಿ ತಪ್ಪದಿದ್ದರೆ ಆ ವ್ಯಕ್ತಿ ಪರಿಪೂರ್ಣವಾದ ವ್ಯಕ್ತಿ. ಆ ವ್ಯಕ್ತಿ ಇಡೀ ದೇಹವನ್ನೇ ಸ್ವಾಧೀನದಲ್ಲಿಟ್ಟುಕೊಳ್ಳುವುದಕ್ಕೆ ಸಮರ್ಥನಾದ ವ್ಯಕ್ತಿ. ಹಾಗಾದರೆ ನಾನು ನನ್ನ ದೇಹವನ್ನು ನನ್ನ ಸ್ವಾಧೀನದಲ್ಲಿ ಪಾಪ ಮಾಡದೆ ಶಿಸ್ತಿನಿಂದ ಇಟ್ಕೊಳ್ಬೇಕಾದ್ರೆ ಮಾತಿನಿಂದ ಸ್ಟಾರ್ಟ್ ಆಗಬೇಕು. ಅಪಜಯದ ಈ ರೀತಿಯಾಗಿ ಹೇಳ್ಬೋದು, ಅಪಜಯದ ಜೀವನಕ್ಕೆ ಒಂದು ಮುಖ್ಯ ಕಾರಣ ಮಾತಿನಲ್ಲಿ ತಪ್ಪುವುದು. ಫೇಲಿಂಗ್ ಇನ್ ವರ್ಡ್ಸ್ ಈಸ್ ದ ಮೇನ್ ರೀಸನ್ ಫಾರ್ ಎ ಡಿಫೀಟೆಡ್ ಲೈಫ್ ಇನ್ ಬಾಡಿಲಿ ಡಿಸೈರ್ಸ್. ಅದು ದೈಹಿಕವಾದ ಆಶೆಗಳಲ್ಲಿ ಸೋಲಿದರೆ ಕಾರಣ ಮಾತಿನಲ್ಲಿ ಮೇನ್ ಸ್ವಿಚ್ ಇದ್ದ ಹಾಗೆ. ಮಾತು ಚೆನ್ನಾಗಾಗಲಿ, ಜಯ ದೇಹಕ್ಕೆ ಬರ್ತದೆ. ಮೂರನೇದಾಗಿ ನೋಡುವಾಗ 8ನೇ ವಚನದಲ್ಲಿ ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಆ ರೀತಿಯಾಗಿ ಏನಾದರೂ ಒಂದು ವಾಕ್ಯ ಬಂದರೆ ನನಗೆ ಭಾಳ ಖುಷಿ ಆಗಿಬಿಡ್ತದೆ. ಯಾಕಂತ ಹೇಳಿದರೆ ಮನುಷ್ಯರು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಾಗ ಖುಷಿ ನನಗೆ. ಯಾಕೆಂದರೆ ಹೌದು, ನಾನು ಮನುಷ್ಯನೇ, ನನಗೂ ಸಾಧ್ಯವಿಲ್ಲ. ಹಾಗಾದರೆ ಸಾಧ್ಯವಿಲ್ಲದಿದ್ದರೆ ಯಾರ ಹತ್ರ ಹೋಗಬೇಕು? ನಾನು ಸಾಧ್ಯವಾಗುವ ವ್ಯಕ್ತಿ ಹತ್ರ ಹೋಗಬೇಕು. ಎಲ್ಲವೂ ಸಾಧ್ಯ ಅನ್ನುವಂಥ ವ್ಯಕ್ತಿಗೆ ಶರಣಾಗಬೇಕು. ಯಾಕಂದರೆ ನಾಲಿಗೆಯನ್ನು ಯಾವ ಮಾನವನು ಹೊತ್ತಿಗೆ ತರಲಾರನು ಅಂತ ಹೇಳುವಾಗ ದೇವರು ತರಲು ಸಾಧ್ಯ. ಗಾಡ್ ಕ್ಯಾನ್. ಆದ ಕಾರಣ ಸ್ವಾಮಿ, ನನ್ನ ನಾಲಿಗೆಯನ್ನು ನಾನು ಹತೋಟಿಗೆ ತರಲಿಕ್ಕೆ ಆಗ್ತಾ ಇಲ್ಲ, ಸಹಾಯ ಮಾಡು. ಕೀರ್ತನೆಗಾರನು ಒಂದು ಪ್ರಾರ್ಥನೆ ಮಾಡ್ತಾನೆ, ಭಾಳ ನನಗೆ ಇಷ್ಟವಾದಂಥ ಒಂದು ಪ್ರಾರ್ಥನೆ. ಅದೇನಂತ ಹೇಳಿದ್ರೆ, ನನ್ನ ತುಟಿಗಳಿಗೆ ಕಾವಲಿರಿಸು. ಬಿ ಎ ಸೆಕ್ಯೂರಿಟಿ ಗಾರ್ಡ್ ಟು ಮೈ ಮೌತ್ ಅನ್ನುವ ಹಾಗೆ ಆ ಪ್ರಾರ್ಥನೆ ರೀ. ನಾಲಿಗೆ ಹತೋಟಿಗೆ ದೇವರು ತರಲಿಕ್ಕೆ ಸಾಧ್ಯ. 4ನೇದಾಗಿ ಅದು
ಸ್ವಾಧೀನವಾಗದ, ಯಾವುದು ನಾಲಿಗೆ ಸ್ವಾಧೀನವಾಗದ ಕೆಡುಕಾಗಿದೆ. ಅಲ್ಲಿ ಕೂಡ ನಾವು ನೋಡುವಾಗ ಸೃಷ್ಟಿಕರ್ತನಿಂದ ಅದು ಸಾಧ್ಯ. ಇದು 4ನೇ ರಹಸ್ಯ. ದೈವಿಕ ಜ್ಞಾನದ ಕೆಲವು ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ವಿ. 4ನೇ ರಹಸ್ಯ ಅಂದರೆ ಸೃಷ್ಟಿಕರ್ತನು, ನಾಲಿಗೆಯನ್ನು ಸೃಷ್ಟಿಸಿದಾತನು ಅದನ್ನು ಸ್ವಾಧೀನಕ್ಕೆ ತರಲು ಸಾಧ್ಯ. ಯಾಕಂತ ಹೇಳಿದರೆ ಮೋಶೆ ಮಾತನಾಡಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ದೇವರು, ನಾಲಿಗೆಯನ್ನು ಸೃಷ್ಟಿ ಮಾಡಿದವರು ಯಾರು, ಬಾಯಿ ಕೊಟ್ಟವರು ಯಾರು ಅಂತ ದೇವರು ಕೇಳ್ತಾರೆ. ಆದರೆ ನಾನೇ ಬಾಯಿ ಕೊಟ್ಟಿರೋದು, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ ಹಾಗೆ ಸ್ವಾಧೀನ ನಮಗೆ ಆಗೋದಿಲ್ಲ ಈ ನಾಲಿಗೆ. ಆದರೆ ದೇವರು ಅದನ್ನು ನಮಗೋಸ್ಕರವಾಗಿ ಸ್ವಾಧೀನಪಡಿಸಲಿಕ್ಕೆ ಶಕ್ತನಾಗಿರುವುದರಿಂದ ಸಹಾಯಕನಾದ ಪವಿತ್ರಾತ್ಮನನ್ನು ನಮಗೆ ಕೊಟ್ಟು, ಅಪೊಸ್ತಲಕೃತ್ಯ 2ನೇ ಅಧ್ಯಾಯದಲ್ಲಿ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿದ್ದಾಗ 120 ಜನರು ವಿಂಗಡಿಸುವ ಬೆಂಕಿಯ ಜ್ವಾಲೆಯ ನಾಲಿಗೆ, ಅದರಲ್ಲಿ ದೇವರು ಈ ರೀತಿಯಾಗಿ ಹೇಳಿದ ಹಾಗಿದೆ. ಅದೇನಂತ ಹೇಳಿದ್ರೆ, ನೀವು ಪವಿತ್ರಾತ್ಮನಿಗೆ ನಿಮ್ಮ ನಾಲಿಗೆಯನ್ನು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ನಿಮ್ಗೆ ಆಗಲ್ಲ, ಆದರೆ ಪವಿತ್ರಾತ್ಮನ ಸ್ವಾಧೀನದಲ್ಲಿ ನೀವು ಬಿಡ್ರಿ, ಪವಿತ್ರಾತ್ಮನ ಅಭಿಷೇಕ ಹೊಂದಿಕೊಳ್ರಿ, ಆವಾಗ ನಾಲಿಗೆಯನ್ನು ನೀವು ಸ್ವಾಧೀನದಲ್ಲಿ ಇಟ್ಕೊಳ್ಳಿಕ್ಕೆ ನಿಮ್ಗೆ ಸಾಧ್ಯ ಅನ್ನುವಂಥ ಸಂದೇಶ ದೇವರು ಆ ರೀತಿಯಲ್ಲಿ ಅಂದು ಪಂಚಶತಮ ದಿನದಂದು ಕೊಟ್ಟ ಹಾಗೆ ಆಯಿತು. 5ನೇದಾಗಿ ದೇವರನ್ನು ಕೊಂಡಾಡುವ ರಹಸ್ಯ. ಯಾಕೋಬ 3ನೇ ಅಧ್ಯಾಯ ಮತ್ತು 9ನೇ ವಚನದಲ್ಲಿ ನೋಡುವಾಗ ನಾಲಿಗೆಯಿಂದ ತಂದೆಯಾದ ದೇವರನ್ನು ಕೊಂಡಾಡ್ತೇವೆ. ಹಾಗಾದರೆ ಕೊಂಡಾಡುವ ಒಂದು ಸಾಮರ್ಥ್ಯ ನಾಲಿಗೆಗೆ ಇದೆ ಅಲ್ವಾ? ಆದ ಕಾರಣ ದೈವಿಕ ಜ್ಞಾನದ 5ನೇ ರಹಸ್ಯ ದೇವರನ್ನು ಕೊಂಡಾಡುವುದು ಅಷ್ಟಕ್ಕೆ ಇರಲಿ. ಯಾಕಂದರೆ ಅದರಲ್ಲಿ ನಕಾರಾತ್ಮಕವಾದ ರೀತಿಯಲ್ಲಿ ದುರುಪಯೋಗ ಮಾಡಿಕೊಳ್ಬೋದು, ಆದರೆ ನಾವು ಸದುಪಯೋಗ ಮಾಡಿಕೊಳ್ಳೋಣ ಪವಿತ್ರಾತ್ಮನ ಸಹಾಯದಿಂದ ಅಂತ ಹೇಳ್ಬಿಟ್ಟು. 6ನೇದಾಗಿ ಬ್ಲೆಸ್ ಅದರ್ಸ್. ದೇವರ ಹೋಲಿಕೆಗೆ ಸರಿಯಾಗಿ ಉಂಟಾಗಿರುವಂಥ ಮನುಷ್ಯರನ್ನು ಶಪಿಸಬಹುದು, ಆದರೆ ಅದೇ ಬಾಯಿಂದ ಆಶೀರ್ವಾದ, ಬ್ಲೆಸ್ಸಿಂಗ್. ಆದ ಕಾರಣ ನಾವು ಏನು ಮಾಡಬೇಕು? ದೈವಿಕ ಜ್ಞಾನ ನಮಗೆ ಬೇಕಾದರೆ ದೇವರನ್ನು ಕೊಂಡಾಡಬೇಕು, ಮನುಷ್ಯರನ್ನು ಆಶೀರ್ವದಿಸಬೇಕು. ದೇವರನ್ನು ಕೊಂಡಾಡಬೇಕು, ಮನುಷ್ಯರನ್ನು ಬಾಯಿಂದ ಆಶೀರ್ವದಿಸಬೇಕು. ಇದು 6ನೇ ರಹಸ್ಯ. ಇನ್ನೂ 10 ರಹಸ್ಯಗಳಿದೆ, ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಏನು ವಿಷಯ ನಾವು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ, ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಿಂದ ನಾವು ದೈವಿಕ ಜ್ಞಾನದ 16 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೀವಿ. 6 ನೋಡ್ಕೊಂಡಿದ್ದೀವಿ, ಇನ್ನು 7ನೇದು ನಾವು ನೋಡ್ಕೊಳ್ಳೋಣ. 3ನೇ ಅಧ್ಯಾಯ ಯಾಕೋಬನ ಪತ್ರಿಕೆ 13ನೇ ವಚನದಲ್ಲಿ ಯೋಗ್ಯವಾಗಿ ನಡೆದುಕೊಳ್ಳುವುದು, ವಾಕಿಂಗ್ ವರ್ದಿಲಿ, ಯೋಗ್ಯವಾಗಿ ನಡ್ಕೊಳ್ಳೋದು. ಯಾಕಂತ ಹೇಳಿದ್ರೆ ನಮಗೆ ಯೋಗ್ಯವಾಗಿ ನಡ್ಕೊಳ್ಳೋದ್ರಿಂದ ಜ್ಞಾನ ಸಿಗ್ತದೆ. ಜ್ಞಾನಿಯಾಗಿರೋರು ಯೋಗ್ಯವಾಗಿ ನಡ್ಕೊಳ್ತಾರೆ, ಆದ ಕಾರಣ ಯೋಗ್ಯವಾಗಿ ನಡ್ಕೊಳ್ಳುವಂಥದ್ದು. 8ನೇದಾಗಿ ಇನ್ನೊಂದು ಭಾಳ ಚೆನ್ನಾಗಿದೆ, ಸಾತ್ವಿಕತ್ವದಲ್ಲಿ ತನ್ನ ಕ್ರಿಯೆಗಳನ್ನು ತೋರಿಸಿ. ಸಾತ್ವಿಕತ್ವ, ಮೀಕ್ನೆಸ್. ಹೌದು, ನಮ್ಮ ಸಾತ್ವಿಕತ್ವದ ಮನಸ್ಸು ಅಥವಾ ಒಂದು ರೀತಿಯ ದೀನತ್ವದ ಒಂದು ಮನಸ್ಸಿಗೂ ಜ್ಞಾನಕ್ಕೂ ಏನು ಸಂಬಂಧ ಇದೆ? ಖಂಡಿತವಾಗಿದೆ. ಅದನ್ನು ನಾವು ಮುಂದೆ ನೋಡಿಕೊಳ್ಳಲಿಕ್ಕೆ ಇದ್ದೇವೆ. ಆದ ಕಾರಣ ಸಾತ್ವಿಕತ್ವ ಅದು ನಮಗೆ ಸಹಾಯಕರವಾದದ್ದು. ಯಾವುದಕ್ಕೆ? ದೈವಿಕ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ. 9ನೇದಾಗಿ ನಿರ್ಮಲತ್ವ. ಯಾಕಂದರೆ ಪರಲೋಕದಿಂದ ನಮಗೆ ದೈವಿಕವಾದ ಜ್ಞಾನ ಸಿಗಬೇಕಾದ್ರೆ ನಿರ್ಮಲತ್ವ ಅಗತ್ಯ. ಹೌದು, ಪ್ಯೂರಿಟಿ. ಅದು 17ನೇ ವಚನ, 3ನೇ ಅಧ್ಯಾಯ 17ನೇ ವಚನ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. 10ನೇದಾಗಿ 10ನೇ ರಹಸ್ಯ ಸಮಾಧಾನಕರವಾದ ಮನಸ್ಸಿನಲ್ಲಿ
ದೈವಿಕ ಜ್ಞಾನ. ದೈವಿಕ ಜ್ಞಾನ. 11ನೇದಾಗಿ ವಿನಯವುಳ್ಳದ್ದು. ವಿನಯವುಳ್ಳದ್ದು. ವಿನಯತೆ ಅಂತ ಹೇಳ್ಬಿಟ್ಟು ನೋಡುವಾಗ ಬೇರೆಯವ್ರ ವಿಷಯದಲ್ಲಿ ನಾವು ಸೂಕ್ಷ್ಮವಾಗಿರೋದಂತ ಅರ್ಥ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಮನೆಗೆ ಹೋಗುವಾಗ ಅಥವಾ ಯಾವುದಾದ್ರೂ ವ್ಯಕ್ತಿ ಹತ್ರ ಏನಾದರೂ ಹೇಳುವಾಗ ನಾವು ಸೂಕ್ಷ್ಮತೆಯುಳ್ಳವರಾಗಿ ಮಾತಾಡಬೇಕು. ಅನೇಕ ಸಾರಿ ನಾನು ಬೇರೆಯವ್ರ ಬಗ್ಗೆ ಮಾತನಾಡೋಕ್ಕೆ ಮುಂಚೆ ಅಥವಾ ಬೇರೆಯವ್ರನ್ನ ಖಂಡಿಸೋದಕ್ಕೆ ಮುಂಚೆ, ಬೇರೆಯವ್ರನ್ನ ತೀರ್ಪು ಮಾಡೋಕ್ಕೆ ಮುಂಚಿತವಾಗಿ ನನ್ನನ್ನೇ ಅವರ ಸ್ಥಾನದಲ್ಲಿ ಇಟ್ಕೊಳ್ತೇನೆ. ನಾನು ಅವರ ಸ್ಥಾನದಲ್ಲಿದ್ದರೆ, ಅವರ ಸ್ಥಳದಲ್ಲಿದ್ದರೆ, ಅವರಿರುವಂಥ ಒಂದು ಹಿನ್ನೆಲೆಯಲ್ಲಿದ್ದರೆ ನಾನೇನು ಮಾಡ್ತಿದ್ದೆ ಎಂಬ ಪ್ರಶ್ನೆ. ಕೆಲವು ಸಾರಿ ಇನ್ನೂ ಕೂಡ ಒಂದು ಮಾಡ್ತೀನಿ. ಅದೇನಂತ ಹೇಳಿದ್ರೆ, ನಾನು ದೇವರು ನನಗೆ ಆ ರೀತಿಯಾಗಿ ತೀರ್ಪು ಮಾಡಬಾರ್ದಂದರೆ ನಾನು ಬೇರೆಯವರಿಗೆ ತೀರ್ಪು ಮಾಡಬಾರ್ದು. ಹೌದು. ಯಾಕಂತ ಹೇಳಿದ್ರೆ, ಉದಾಹರಣೆಗೆ ಬೇರೆಯವ್ರ ವಿಷಯದಲ್ಲಿ ನಾನು ಏನಾದರೂ ಹೇಳುವಂಥದ್ದು ಇದರ ಕಠಿಣತ್ವವನ್ನು ತೋರಿಸಿದರೆ ದೇವರು ನನಗೆ ಕಠಿಣತೆ ತೋರಿಸಬಾರ್ದು, ಹಾಗಾದರೆ ನಾನು ತೋರಿಸಲ್ಲ ಎಂಬುದಾಗಿ. ವಿನಯತ್ವ ಉಳ್ಳದ್ದು, ಸುಲಭವಾಗಿ ಒಪ್ಪಿಕೊಳ್ಳುವಂಥದ್ದು ಅಥವಾ ಅಧೀನತೆಯುಳ್ಳದ್ದು. ಸುಲಭವಾಗಿ ಒಪ್ಪಿಕೊಳ್ಳುವಂಥದ್ದು ಅಂತ ಹೇಳ್ಬಿಟ್ಟು ನೋಡುವಾಗ ಕೆಲವು ಸಾರಿ ಹೇಳುವಾಗ ಏನಾದರೂ ತಪ್ಪು ಮಾಡಿದರೆ ಅಂತ ಹೇಳುವಾಗ ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಆದಾಮನೇ ತಿನ್ನಬಾರ್ದಂತ ಹೇಳಿದ ಹಣ್ಣನ್ನು ನೀನು ತಿಂದೀಯ ಅಂತ ಹೇಳುವಾಗ ಅದಕ್ಕೆ ಆನ್ಸರ್ ಏನಂತ ಹೇಳಿದರೆ, ಹೌದು ಸ್ವಾಮಿ ಕ್ಷಮಿಸು. ಆದರೆ ಸುಲಭವಾಗಿ ಒಪ್ಕೊಳ್ಳಲಿಲ್ಲ. 13ನೇ ರಹಸ್ಯ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಯಾಕೋಬ 3ನೇ ಅಧ್ಯಾಯದಿಂದ ದೈವಿಕ ಜ್ಞಾನದ 16 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 13ನೇ ರಹಸ್ಯ ಏನಂದರೆ ಕರುಣೆಯಿಂದ ತುಂಬಿರುವಂಥದ್ದು. ವಾವ್! ಕರುಣೆ 30 ಮಾರ್ಕು 60 ಮಾರ್ಕು ಇರಬಾರ್ದು, ಫಸ್ಟ್ ಕ್ಲಾಸ್ ಇರಬಾರ್ದು, 100ಕ್ಕೆ 100. ವಾವ್! ಅದಿಲ್ಲ ನನ್ನ ಹತ್ರ, ಬಯಸ್ತೇನೆ. ಕರುಣೆ, ಬೇರೆಯವ್ರ ವಿಷಯದಲ್ಲಿ ಕರುಣೆ 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 ಭಾಳ ಪ್ರಾಮುಖ್ಯ ನಮ್ಮೆಲ್ಲರ ಜೀವನದಲ್ಲಿ. ಕರುಣೆ ಹೊಂದಿದವರು ಜ್ಞಾನವಂತರು, ದೈವಿಕ ಜ್ಞಾನವಂತರು. 14ನೇದಾಗಿ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು. ಮತ್ತು 15ನೇ ಸೀಕ್ರೆಟ್ ಅಂದರೆ ಪಕ್ಷಪಾತವಿಲ್ಲದಿರುವುದು, ನಾಟ್ ಬೀಯಿಂಗ್ ಪಾರ್ಷಿಯಲ್. 16ನೇ ರಹಸ್ಯ ಕಪಟವಿಲ್ಲದ್ದು. ವಾವ್! ಕಪಟವಿಲ್ಲದ್ದು, ನೋ ಹಿಪೋಕ್ರಸಿ. ಆ ರೀತಿಯಾಗಿ ಈ 16 ರಹಸ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ದೇವರಾತ್ಮನ ಸಹಾಯದಿಂದ ಅನ್ವಯಿಸಿಕೊಳ್ಳುವಾಗ ದೇವರಾತ್ಮನು ಈಗಾಗಲೇ 1 ಕೊರಿಂಥ 2:16 ಪ್ರಕಾರ ಕ್ರಿಸ್ತನೇ ನಮಗೆ ಜ್ಞಾನವಾಗಿದ್ದಾನೆ. ಆ ಜ್ಞಾನ ಆ್ಯಕ್ಟಿವೇಟ್ ಆಗುತ್ತೆ. ಆ ರೀತಿಯಾಗಿ ದೇವರು ನನಗೂ ನಮಗೆ ಸಹಾಯ ಮಾಡಲಿ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಿಂದ ನಾವು ಏನು ನೋಡಿದ್ವಿ ಅಂತ ಹೇಳಿದರೆ, ದೈವಿಕ ಜ್ಞಾನದ 16 ರಹಸ್ಯಗಳು. ಇದನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.